ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ಪುಷ್ಯಾಮೃತ ಯೋಗ ಈ 60 ದಿನ ಜೂನ್ 18ರಿಂದ ಹೆಚ್ಚು ಕಡಿಮೆ ಆಗಸ್ಟ್ 18ರವರೆಗೂ ಮಾಡುವಂಥ ಯಾವುದೇ ಪುಣ್ಯ, ದಾನ, ಧರ್ಮ 1000 ಪಟ್ಟು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಬದಲಾವಣೆ ಕೊಡುತ್ತೆ. ನೋಡಿ, ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ನಾವು ನಕ್ಷತ್ರಗಳನ್ನು ವಿಶೇಷವಾಗಿ ನೋಡ್ತೇವೆ. ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿದೆ ನಿಜ. ನಮ್ಮ ಮೇಲೆ ಪ್ರಭಾವ ಹೇಗೆ, ನಮಗೆ ಯಾವ ರೀತಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕಂದ್ರೆ ಇಟ್ಸ್ ಎ ಬೆಸ್ಟ್ ಟೈಮ್. ಒಂದು ರೀತಿ ತುಂಬಾ ಅನುಭವಿ, ಜ್ಞಾನ ಭಂಡಾರ, ಕುಬೇರ ನಮ್ಮ ಮನೆಗೆ ಬಂದ್ರೆ ಏನೆಲ್ಲ ಕೊಡ್ಬೋದು ಯೋಚನೆ ಮಾಡಿ. ಜ್ಞಾನ ಕುಬೇರ, ವಿದ್ಯಾ ಕುಬೇರ, ಸಂಸ್ಕಾರ ಕುಬೇರ. ನೆನಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಆಸೆ ನಿರಾಸೆ ಎಲ್ಲ ಇದೆ. ಆದರೆ ಒಂದು ಜ್ಞಾನ ಅನ್ನೋದು ನಮಗ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಅದು ಯಾವತ್ತಿಗೂ ಹೋಗಲ್ಲ. ಸರಿಯಾದ ಮಾರ್ಗದರ್ಶನ ಸಿಗುವ ಗುರು ನಮ್ಮ ಜೊತೆಲಿ ಇದ್ದು ಬಿಟ್ರೆ ಅಂಥದ್ದೊಂದು ತಪ್ಪುಗಳಾಗಲ್ಲ. ಪ್ರತಿ ಹೆಜ್ಜೆಗೂ ಕೇಳಿಕೊಂಡು ಅಂತಃಸಾಕ್ಷಿಗೆ ಮೀರಿದಂತ, ಮನಸ್ಸಾಕ್ಷಿಗೆ ಮೀರಿದಂತ ಗುರುವಿಲ್ಲ ಅಂತ ಹೇಳ್ತೀವಿ. ಈ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ಯೋಗ ವಾಸಿಷ್ಠದಲ್ಲಿ ಒಂದು ಉಲ್ಲೇಖ ಇದೆ ವಿಶೇಷವಾಗಿ. ಅಪ್ರೇಕ್ಷಿತಾತು ಸ್ಮರತಿ ಪ್ರೇಕ್ಷಿತಾತು ವಿನಶ್ಯತಿ ಅಂತ. ಅಂದ್ರೆ ರಾಮಚಂದ್ರರು ವಸಿಷ್ಠ ಗುರುಗಳನ್ನ ಕೇಳ್ತಾರೆ, ಗುರುಗಳೇ ಮನಸ್ಸನ್ನ ನಿಯಂತ್ರಿಸುವುದು ಹೇಗೆ? ತುಂಬಾ ಜನ ಕೇಳ್ತಾರೆ, ನಮ್ಮ ಮನಸ್ಸು ನಿಯಂತ್ರಣ ಇಲ್ಲ ಗುರುಗಳೇ, ನನಗೂ ಇಲ್ಲ. ಏನೋ ದಿಗಿಲು, ಏನೋ ಭಯ, ಏನೋ ಆತಂಕ, ಏನೋ ಕೋರಿಕೆ, ಒಂದು ಕ್ಷಣ ಚಿತ್ತ, ಒಂದು ಕ್ಷಣ ಪಿತ್ತ, ಏನೋ ಒಂದು ಈ ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು. ನಿಮಗೆಲ್ಲ ಅಡಿಕೆಯಷ್ಟು ಆಸೆ ಇದ್ರೆ ನನ್ನದು ಅಂಬಾರಿಯಷ್ಟು ಆಸೆ. ನಿಮಗೆಲ್ಲ ಅಡಿಕೆಯಷ್ಟು ಒಂದು ಕೋರಿಕೆ ಇದ್ದರೆ ನನ್ನದು ಅಂಬಾರಿಯಷ್ಟು. ಅಂಬಾರಿ ಮೇಲೆ ಅಮ್ಮನವನ್ನು ಕುಂದಿರ್ಸ್ಬೇಕು ಅಂತ ಆಸೆ ನನಗೆ. ಅಲ್ಲ, ಏನೋ ಒಂದು ವಿಳಯದಲ್ಲೇ ತಾಂಬೂಲ ಇಟ್ಟು ಒಂದು ಸೇವೆ ಮಾಡಿ ಬಂದ್ರೆ ಸಾಕು ಗುರುಗಳೇ ಅಂತ. ನನಗದಲ್ಲ. ಅಮ್ಮ, ನನಗೆ ಬಂಗಾರದ ಪೀಠದ ಮೇಲೆ ಕುಂದಿರ್ಸ್ಬೇಕಮ್ಮ, ನಿತ್ಯ ಕಲ್ಯಾಣಿ ಅಮ್ಮ, ನಿತ್ಯ ಕಲ್ಯಾಣ ಮಾಡಿಸ್ಬೇಕಮ್ಮ ಅನ್ನೋ ಒಂದು ಕೋರಿಕೆ. ಹೌದು, ಈ ಮನಸ್ಸೇ ಹಾಗೆ, ಈ ಮನಸ್ಸೇ ಹಾಗೆ, ನಮ್ಮ ಕಂಟ್ರೋಲ್ ಅಲ್ಲಿ ಇರೋಲ್ಲ ಅದು. ಈ ಮನಸ್ಸಿನಿಂದಲೇ ಇವತ್ತು ನಡೆಯುತ್ತಿರತಕ್ಕಂಥ ಇಷ್ಟೂ ಒಂದು ದೌರ್ಬಲ್ಯ, ನಿರ್ಬಲತ್ವ, ದುರ್ಬಲತ್ವ, ಬಲತ್ವ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಆ ನಮ್ಮ ಮನಸ್ಸನ್ನ ಹಿಡಿತಾ ಇಡೋದು ಯಾರಿಗೂ ಸಾಧ್ಯವಿಲ್ಲ. ಆದ್ರೆ ಅದನ್ನೇ ರಾಮರು ಕೇಳ್ತಾರೆ, ಈ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾನೆ. ಹೇಗೆ ಗುರುಗಳೇ ಮನಸ್ಸನ್ನ ನಿಯಂತ್ರಿಸುವುದು ಹೇಗೆ? ಯಾಕಂದ್ರೆ ಈ ಮನಸ್ಸು ಏನೋ ಒಂದು ಕೇಳ್ತಲೇ ಇರುತ್ತೆ. ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿಲ್ಲ, ಅಯ್ಯೋ ಇವ್ರು ಹಿಂಗಂತಾರೆ ಅವ್ರ ಹಿಂಗಂತಾರೆ ಅನ್ನೋ ತರ ಮನ್ಸಿಗೆ ತುಂಬಿಸ್ಕೊಳ್ಳೋದು. 100ಕ್ಕೆ 100 ಜನ ಇವತ್ತು ನಾವು ಫೇಲ್ಯೂರ್ ಆಗಿದ್ದೇವೆ. ಕಾರಣ ನಾವು ಮನಸ್ಸೇನು ಹೇಳ್ತಿದ್ದೇವೋ ಅದರ ಜೊತೆಲಿ ಹೋಗ್ತಿದ್ದೇವೆ. ಅದು ಹೇಳುತ್ತೆ. ಅದು ನಮ್ಮ ಮನಸ್ಸಿಗೆ ಏನು ಗೊತ್ತಾ, ತಾನು ಮಾಡೋದು ಸರಿ ಅಂತ. ಅವನ್ ಯಾರು ಗೊತ್ತಾ? ಅದು ನಾವೇ. ಅದು ಯಾರು ಗೊತ್ತಾ? ಅದು ನಾವೇ. ಒಂದು ಅರ್ಧ ಗಂಟೆ ಮೊಬೈಲ್ ಇಟ್ಕೊಳ್ಳೋ ಯಾರು ಕೇಳ್ತಾರೆ? ಅರ್ಧ ಗಂಟೆ ಲೇಟ್ ಹೋದ್ರೆ ಯಾರು ಕೇಳ್ತಾರೆ? ನೋಡಿ, ಆ ಲೇಟ್ ಆಗೋದ್ರೆ ಏನ್ ಕೇಳಿದ್ರೆ ಬಾಸು ಏನ್ ಹೇಳೋಣ? ಸರ್ ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ಬಿಟ್ಟೆ ಸರ್ ಮನೇಲಿ ಹಿಂಗೆ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಸರ್. ಒಂದು ಸುಳ್ಳಿಗೆ 100 ಸುಳ್ಳುಗಳನ್ನ ಪೂಣಿಸ್ಲಿಕ್ಕೆ ಶುರು ಮಾಡ್ತಾನೆ ಅವನು. ನೋಡಿ ಏನೇನೆಲ್ಲ ಸುಳ್ಳುಗಳು ಹೇಳ್ಕೊಡ್ತಾನೆ ಅವನು ಹೇಳ್ಕೊಡ್ತಾನೆ, ನಿಮ್ಮನ್ನ ಹೇಳಿಸ್ಲಿಕ್ಕೆ ಮಾಡಿಸ್ತಾನೆ. ಒಂದು ಕಳ್ಳತನ, ಇನ್ನೊಂದು ಕಳ್ಳತನ, ಒಂದು ಪೋಲಿತನ, ಇನ್ನೊಂದು ಪೋಲಿತನ, ಇನ್ನೊಂದು ಮೋಸ, ಇನ್ನೊಂದು ಬರೀ ಸುಳ್ಳುಗಳೆಲ್ಲ ಕೆಲವರು ಇರ್ತಾರೆ.
ಬರೀ ಮೋಸಗಳಲ್ಲೇ ಇರ್ತಾರೆ. ಯಾಕೆ 100ಕ್ಕೆ 100 ಜನ ಸಕ್ಸಸ್ ಸಿಗ್ತಿಲ್ಲ ಅಂದ್ರೆ ನಾವು ಮಾಡ್ತಿರೋ ದೊಡ್ಡ ತಪ್ಪು ಏನು ಗೊತ್ತಾ ಮಕ್ಕಳು? ನಮ್ಮ ಮನಸ್ಸನ್ನ ಅದ್ರ ಪಾಡಿಗೆ ಬಿಟ್ಬಿಟ್ಟಿದ್ದಾರೆ. ನೀವು ನಿಮ್ಮ ಮನಸ್ಸನ್ನ ಅಬ್ಸರ್ವ್ ಮಾಡಿ ನೋಡಿ, ಖಂಡಿತ ನಿಮಗೆ ಉತ್ತರ ಸಿಗುತ್ತೆ ಮಕ್ಕಳೇ. ಯೋಗ ವಾಸಿಷ್ಠದಲ್ಲಿ ಇಲ್ಲ, ಮನಸ್ಸಿಗೊಂದಿದೆ ಅಂತೆ ನೋಡಿ. ವಸಿಷ್ಠರು ಹೇಳ್ತಾರೆ, ನೀನು ನೋಡದೇ ಇರ್ಲಿಲ್ಲ ಅಂದ್ರೆ ನೀನು ಆ ಮಗು ತರ ನೋಡ್ತಾನೆ ಇರ್ಬೇಕೆ, ಏನ ಇವನು ಅಂತ ಕರೆಕ್ಷನ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಅದು ಜಿಗಿಯುತ್ತಂತೆ ಅಂತೆಲ್ಲ. ಅದೇ ಆಗ್ತಿರೋದು. ನಮ್ಮ ಸೋಲಿಗೆ ದೊಡ್ಡ ಕಾರಣ ನಾವು ನಮ್ಮ ಮನಸ್ಸನ್ನು ನೋಡ್ತಲೇ ಇಲ್ಲ. ಅದೇನ್ ಮಾಡ್ತಾನೆ, ಅದೇನ್ ಹೇಳ್ತಾನೆ, ಅದೆಲ್ಲಿಗೆ ಜಿಗಿಸ್ತಾನೆ, ಅದೆಲ್ಲಿಗೆ ಆರಿಸ್ತಾನೆ, ಅವನೇ ಬಾಯಲ್ಲಿ ಕೆಟ್ಟ ಮಾತು ಬರ್ಸೋದು, ಅವನೇ ನಮ್ಮನ್ನ ಕೆಟ್ಟದ್ ಮಾಡಿಸೋದು, ಅವನೇ ನಮ್ಮನ್ನ ಸೋಮಾರಿ ಮಾಡಿಸೋದು, ಕೊಲೆಗಾರ ಮಾಡಿಸೋದು, ಅತಿಕ್ರಮಣ ಮಾಡಿಸೋದು, ಅತ್ಯಾಚಾರ ಅವ್ನು ಹೇಳ್ತಾನೆ, ಸಿಕ್ಬಿಡ್ತು ಬಾಚ್ಕೊಂಡ್ಬಿಡೋ, ದೋಚ್ಬಿಡೋ, ವಯಸ್ಸು ನೋಡಿಲ್ಲ, ಮಗು ಅನ್ನೋದು ಗೊತ್ತಿಲ್ಲ, ವಯಸ್ಸಾಗ ಗೊತ್ತಿಲ್ಲ. ಇವತ್ತಿಂದ ನೀವೇನ್ ಮಾಡ್ತಿದ್ದೀರಿ ಅನ್ನೋದನ್ನ ನಿಮ್ಮ ಮನಸ್ಸು ಏನೇನ್ ಮಾಡಿಸ್ಲಿಕ್ಕೆ ಹೋಗ್ತಿದೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದೆ. ಈ ಬಾರೋ ಇವತ್ತು ಪಬ್ಗೆ ಹೋಗೋಣ ನೋಡಿ, ಅದು ಅಲ್ಲಿಗೆ ಹೋದ್ರೆ ಅವ್ನು ರಮೇಶ ಬರ್ತಾನೆ, ಶಂಕರ ಬರ್ತಾನೆ, ಒಂದು ಬೇಜಾನ್ ದುಡ್ಡು ಇಟ್ಕೊಂಡಿದ್ದಾರೆ, ಬೆಂಚ್ ಕಾರಲ್ಲಿ ಬರ್ತಾರೆ, ಅವರೇ ಬಿಲ್ ಕಟ್ತಾರೆ, ನಿನ್ ಜೇಬಲ್ ಒಂದು 500 ರೂಪಾಯಿ ತಗೊಂಡು ಹೋಗು, ಲೈಕ್ ದಿಸ್. ಆಮೇಲೆ ಎಳ್ದ್ಬಿಟ್ಟು ಟ್ಯಾಕ್ಸಿ ಇಟ್ಕೊಂಡು ಬರೋಣ, ಅವ್ರ ಗಾಡಿನಲ್ಲೇ ಬರೋಣ, ಎಷ್ಟು ಕುಡಿಯೋಣ, ಎಷ್ಟು ತಿನ್ನೋಣ. ಈ ಜಸ್ಟ್ ಆಡ್ಸ್ ಆನ್. ಮದುವೆಗೆ ಹೋಗ್ತೀವಿ, ಇವತ್ತು ಯಾರ್ಯಾರು ಸೀರೆ, ಎಷ್ಟೆಷ್ಟು ದೊಡ್ಡ ಸೀರೆ ಹುಟ್ಟಿದರೆ, ಎಷ್ಟೆಷ್ಟು ಒಡವೆ ಹಾಕೋ ಬಂದಿದ್ರೆ, ನಮ್ ದೊಡ್ಡಕ್ಕ ಏನೋ ಮೆರಿತಿದ್ಲು. ನೀವು ಗಮನಿಸಿ ನಿಮ್ಮ ಮನಸ್ಸು ಮಾತಾಡೋದು. ಅವ್ನು ಮಾತಾಡೋದನ್ನ ನೀವು ಮನಸ್ಸಿನ ಕಡೆ ಗಮನ ಕೊಟ್ಟು ನೋಡಿ. ಬ್ಯೂಟಿಫುಲ್ ಲೆಸನ್ ಇವೆಲ್ಲ. ನಿಮಗೆ ನಾಚಿಕೆ ಆಗ್ಬಿಡುತ್ತೆ, ಒಂಥರ ಅಸಹ್ಯ ಆಗ್ಬಿಡುತ್ತೆ. ಏನೋ ಇದು ನಾನಾ ಇಂಥದ್ ಮಾಡಿತ್ತು, ಇಂಥ ಒಂದು ಕೋರಿಕೆ ನಮ್ಮ ಆ ಒಂದು ಹುಚ್ಚು ಕುದುರೆ ಕೈ ಕೊಟ್ಬಿಟ್ಟಿದ್ದಾವೆ, ಆರ್ತಿದೆ, ಜಿಗಿತಿದೆ, ಅದು ಹತ್ತಿಸ್ಲಿಕ್ಕೆ ಬಿಡೋಲ್ಲ, ನಮ್ಮನ್ನ ಕುಂದಿರ್ಸ್ಕೊಳಕ್ ಬಿಡಲ್ಲ, ಒದ್ದಾಕ್ಬಿಡುತ್ತೆ, ಸಾಯಿಸ್ಬಿಡುತ್ತೆ. ನಿಮ್ಮನ್ನ ನೀವು ನಿಯಂತ್ರಣ ಮಾಡ್ಕೋಬೇಕು, ಗೆಲ್ಲಬೇಕು ಅಂದ್ರೆ ನಿಮ್ಮ ಮನಸ್ಸು ಏನು ಮಾಡುತ್ತಿದೆ ಗಮನಿಸಿ. ಗುರು ಪುಷ್ಯಾಮೃತ ಯೋಗ. ವೃಷಭ ರಾಶಿಗೆ ಗುರು 3ನೇ ಮನೆಯಲ್ಲಿ ಶನಿ ಸಾರ. ಶನಿ ಲಾಭದಲ್ಲಿ ಬ್ಯೂಟಿಫುಲ್ ಆಗಿ ರೇವತಿ ನಕ್ಷತ್ರದಲ್ಲಿದ್ದಾರೆ. ನೀವು ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರೋ ಇದೊಂದು ಅದ್ಭುತವಾದ ಸಮಯ. ಗುರು, ಚಂದ್ರ, ಶುಕ್ರ ನೋಡಿ, ಲಗ್ನಾಧಿಪತಿಯ 3ನೇ ಮನೆ. ಫ್ಯಾಂಟಾಸ್ಟಿಕ್. ಒಳ್ಳೆ ಹೆಸರು ಪಡೆಯಲು, ದೊಡ್ಡ ಆಲದ ಮರ ನೆಡಲು, ದೊಡ್ಡ ವ್ಯಕ್ತಿತ್ವ ಪಡೆಯಲು ಸೂಪರ್ವಾಗಿರ್ತಕ್ಕಂಥ ಸಮಯ ಗುರು ಪುಷ್ಯಾಮೃತ ಯೋಗ. ಸ್ವಲ್ಪ ಭೂಮಿ, ಒಡ ಹುಟ್ಟಿದವರು, ಸ್ನೇಹಿತರು, ಆತ್ಮೀಯರು, ಕೊಲೀಗ್ಸು, ನಿಮ್ಮವರು, ನಿಮ್ಮ ಜೊತೆಯಲ್ಲಿರೋರಿಂದ ಸ್ವಲ್ಪ ನೋವುಗಳು ತಿಂತೀರಿ. 100% ತಿಂತೀರಿ. ಹೌದು, ನಿಮ್ಮನ್ನು ಯಾರೂ ನಂಬಲ್ಲ. ನೀವು ಒಳ್ಳೇದು ಮಾಡಿದ್ರೂ ಕೂಡ ನಿಮ್ಮವರಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತದೆ. ಜಾಗ್ರತೆ. 100% ನಿಮಗೆ ನಿಮ್ಮವರಿಂದ ತುಂಬಾ ನಿಮ್ಮ ಮೇಲೆ, ಅದರಲ್ಲೂ ದೊಡ್ಡ ಪದವಿ, ದೊಡ್ಡ ಸ್ಥಾನದಲ್ಲಿರೋರಿಗೆ ನೀವೆದ್ದರೆ, ಕೂತರೆ, ನಿಂತರೆ, ಮಾತಾಡಿದರೆ ಪ್ರತಿ ಹೆಜ್ಜೆ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ದೊಡ್ಡ ಸ್ಥಾನದಲ್ಲಿದ್ರೆ, ದೊರೆ ಸ್ಥಾನ, ಪದವಿ ಸ್ಥಾನ, ಗುರು ಸ್ಥಾನ. ಇಫ್ ಯು ಆರ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ನೀವು ಮಾತನಾಡಬಾರದು, ಬಾಯಿಗೆ ಬೇಕು ಹಾಕೋಬೇಕು. 100% ಹೇಳ್ತಾನೆ. ಅದಕ್ಕೆ ಅಂತ ಒಳ್ಳೆ ಅನುಭವಿ PRO ಒಬ್ಬರನ್ನ ಇಟ್ಕೊಳ್ಳಿ, ಅವ್ರು ಮಾತಾಡ್ಲಿ ನಿಮ್ಮ ಪರವಾಗಿ. ಅವ್ರು ಬಂದು ಯಾರನ್ನಾದ್ರೂ, ನೀವು ಯಾವ ಕಾಂಟ್ರವರ್ಸಿದು ಮಾತಾಡಲ್ಲ, ಒಳ್ಳೇದು ಮಾತಾಡಲ್ಲ, ಅದನ್ನು ಅವರೇ ಮಾತಾಡ್ಲಿ, ನೀವು ಮಾಡಿರೋ ಒಳ್ಳೇದು. ಅಲ್ಲೊಂದು ರಾಹು ಕೇತುಗಳ ಒಂದು ಪ್ರಭಾವ ಉಂಟು, ನೆನಪಿಟ್ಕೊಳ್ಳಿ. ನಿಮ್ಮ ಸುಖ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲೂ ಕೂಡ ಗುರು ಪುಷ್ಯಾಮೃತ ಬ್ಯೂಟಿಫುಲ್. ಸಹಿಸುವುದಿಲ್ಲ ನಿಮ್ಮ ಹೇಳಿಕೆ. ನೀವು ಬಂದು ಕುತ್ಕೊಂಡಿರೋದು ನಿಮ್ಮನ್ನ ಬಿಡಲ್ಲ, ಅದ್ ನಿಮ್ಮವರೇ. ಈಗ ನೋಡಿ, ಅದೇನೋ ಹೇಳ್ತಾರೆ, ಮೊನ್ನೆ ಮಧ್ಯಪ್ರದೇಶದಲ್ಲಿ ಒಂದು ಆಂಧ್ರ ಪ್ರದೇಶದ ರಾಜ್ಯಸಭಾ ಸೀಟಿಗೆ ಅಲ್ಲಿ ಟಿಕೆಟ್ ಹಾಕ್ತಾರೆ. ಚುನಾವಣಾ ಅಧಿಕಾರಿ ರಿಜೆಕ್ಟ್ ಮಾಡ್ತಾರೆ. ಮೀನಾಕ್ಷಿ ನಟರಾಜನ್ ಅನ್ನತಕ್ಕಂಥ ಒಂದು ತಾಯಿ ಜೀವ. ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ, ಕಾನೂನು ಅದು ಕೊಟ್ಬಿಟ್ಟಿದೆ. ಸರಿ, ತಮಾಷೆ ಏನು ಗೊತ್ತಾ? ಅವರ ಒಂದು ವೈಖರಿ ಆಂಧ್ರದ ಕೆಲವು ಒಂದು ಪಕ್ಷದ ನಾಯಕರುಗಳಿಗೆ ಇಷ್ಟವಿರಲಿಲ್ಲ. ಆಕೆ ಮೇಲೆ ಇದ್ದಂಥ ಒಂದು ಸಣ್ಣ, ಅದು ಕೇಸೇ ಅಲ್ಲ,
ಅದನ್ನ ಅವರು ಅಫಿಡವಿಟ್ ಅಲ್ಲಿ ಹೇಳಿಲ್ಲ, ರಿಜೆಕ್ಟ್ ಮಾಡ್ಬೋದು ನೀವೇ ಅಂತೇಳಿ ಇಲ್ಲಿಂದಲೇ ಗುಪ್ತವಾಗಿ ಯಾರು ನಾಮಿನೇಷನ್ಗೆ ಇದು ಮಾಡಿಟ್ಟಿದಾರೋ ಆಂಧ್ರದಿಂದ ರೇವಂತ ರೆಡ್ಡಿ CM ಏನಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದವರೇ ಆಕೆಯ ವಿರುದ್ಧವಾಗಿ ಒಳಗಡೆ ಮಾಹಿತಿ ಸೋರಿಕೆ ಮಾಡಿದ್ರು. ಅದರಿಂದ ಅದನ್ನ ಎತ್ತಿ ಒಬ್ಬರು ಮುಂದಕ್ಕೆ ತೋರಿಸ್ತಾರೆ. ಚುನಾವಣಾಧಿಕಾರಿ ಕೆಲಸ ಏನು? ಇದು ಮಾಹಿತಿ ಕೊಟ್ಟಿಲ್ಲಮ್ಮ, ಅದರಿಂದ ಯೋರ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್. ಈಸಿಲಿ ರಾಜ್ಯಸಭಾ MP ಆಗಿ ಆಯ್ಕೆ ಆಗಬೇಕಾದಂತ ಒಂದು ವ್ಯಕ್ತಿ. ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಹ್ಯಾಪನ್. ನಮಗೆ ಹಿತಶತ್ರುಗಳು ಬಾಹ್ಯ ಶತ್ರುಗಳಿಗಿಂತ ಹಿತಶತ್ರುಗಳು. ಕೆಲವರಿಗಂತೂ ಓಪನ್ ಆಗಿ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಮೇಲೆ ತಂತ್ರ ಮಂತ್ರ ವಾಮಾಚಾರ ಇದೆಲ್ಲವೂ ನಡೆಯುತ್ತೆ. ಗುರು ಪುಷ್ಯಾಮೃತ ಬಂದಿರೋ ಸಹಿಸಲ್ಲ ಯಾರು. ಯಾವನೋ ಇವನು ಎಂಥದ್ದೋ ಇದು ಇವನಿಗೆ ಸಿಕ್ಬಿಡ್ತಾ, ಇಂಥವ್ರು ಆಗ್ಬಿಟ್ರ, ಇಂಥವ್ರಿಗೆ ಎದ್ದು ಬಿಟ್ರ. ವೃಷಭ ರಾಶಿಗೆ ಅಂಥದ್ದೊಂದು ಭಾವ ಬರುತ್ತೆ, ಶಕ್ತಿ ಸಹಿಸಲ್ಲ. ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಒಡ ಊಟದವರೇ ಶಿವರುದ್ರ ತಾಂಡವ. ಹೆಜ್ಜೆಗೂ ತಿನ್ನೋ ಅನ್ನ ಫಂಕ್ಷನ್ಗಳಲ್ಲಿ ತಿನ್ನಲೇಬೇಡಿ, ಹೋಗ್ಲೇಬೇಡಿ, ತೋರಿಸ್ಕೊಳ್ಳೇಬೇಡಿ. ನೀವೊಂದು ಆಂತರಂಗಿಕ ಪಡೆ, ಅದೂ ಕೂಡ ಆ ಗುಟ್ಟು ಎಲ್ಲೂ ಹೊರಗಡೆ ಹೋಗದ ಹಾಗೆ ಅಂಥದ್ದೊಂದು ಒಳ್ಳೆ ಒಂದು 40 ವರ್ಷ 30 ವರ್ಷ 20 ವರ್ಷದಿಂದ ಇರೋ ಗೆಳೆಯರ ಹತ್ರ ಕೂಡ ಹೇಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ. ಒಂದು 10 ಸೀಕ್ರೆಟ್ ಇದೆ ಅಂದ್ರೆ 10 ಹೆಜ್ಜೆ ಇದೆ ಅಂದ್ರೆ 1 ಹೆಜ್ಜೆ ರಿಲೀಸ್ ಮಾಡ್ತಕ್ಕಂಥದ್ದು ಮಾಡಿ. ಇಲ್ಲ ಕೆಟ್ಟ ಹೆಸರು ಬರುತ್ತೆ ನಿಮಗೆ. ಯಾರೋ ನಿಮ್ ಜೊತೆಲ್ಲ ಅವ್ರು ಮಾಡಿದಂಥದ್ದು ಪ್ರಚೋದನೆ ಆಗ್ಬಿಟ್ಟೆ, ಹೋಗೋ ತಾಕೋಗೋ ಅಂತ ಹೇಳಿದ್ದು ತಗೊಂಡೋಗಿ ಅಲ್ಲೊಂದು ನರಳಿಸುವಂತ ಒಂದು ಭಾವ. ನಿಮ್ಮ ಮೇಲೆ ಕೆಟ್ಟ ಪ್ರಚಾರ, ಅಪಪ್ರಚಾರ, ಅಪವಾದ, ಕೆಲವು ನಿರ್ಧಾರಗಳು ಎಸ್ಪೆಷಲಿ ದೊರೆಮಟ್ಟದ ಸ್ಥಾನದಲ್ಲಿದ್ರೆ ಅಲ್ಲಿ ನೋಡಿ ಕುಜ ಹೆಂಗ್ ಕೂತಿದ್ದಾನೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಅದೊಂದು ತುಂಬಾ ದೊಡ್ಡ ಭಾರ ಆಗ್ಬಿಡುತ್ತೆ. ಜಾಗ್ರತೆ, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಏನ್ ಮಾಡ್ತಿದ್ರ, ಮಾಡ್ತಿದ್ರ, ನಿಮ್ದು ಏನೇನೋ ಇಲ್ಲದೆಲ್ಲ ತೆಗೆದು ಇಡತಕ್ಕಂಥದ್ದು ನಿಮ್ಮ ಮನೆಯವರೇ ಮಾಡತಕ್ಕಂಥದ್ದು ಆಗುತ್ತೆ ವೃಷಭಂ. ಬಟ್ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಹೊಗೆ ಉರಿತಿದ್ರೆ ನೀವೆಲ್ಲಿ ಕೆಲಸ ಮಾಡೋದು, ನೋಡೋದು, ಹೋಗೋದು, ಇದು ಆಗತಕ್ಕಂಥ ಒಂದು ಪ್ರಭಾವ. ಯಾಕಂದ್ರೆ ಸೂರ್ಯ ನೋಡಿ ಕುಜನ ಸಾರ, ಕುಜ ನೋಡಿ ಸೂರ್ಯನ ಸಾರ, ಇಬ್ಬರು ಅಗ್ನಿ ಇವುಗಳ ಮಧ್ಯದಲ್ಲಿ ವೃಷಭ ಸಿಕ್ಕಾಕೋಗ್ಬಿಟ್ಟಿದೆ. ಹಿಂದ್ಗಡೆ ಕುಜ, ಮುಂದ್ಗಡೆ ಸೂರ್ಯ. 100% ಚೆಕ್ಮೇಟ್. ಇವ್ರುಗಳೇ ನಿಮ್ಮವರೇ. ಈಗ ಡ್ರೈವ್ ಮಾಡ್ತಿದ್ರೆ ಪಕ್ಕದಲ್ಲಿ ಹೆಂಡತಿ ಹೇಳ್ತಾರೆ, ರೈ ಲೆಫ್ಟ್ ತಗೊಳ್ರಿ. ಪಕ್ಕದಲ್ಲಿ ಮಗಳು ಹೇಳ್ತಾಳೆ, ಪಾ ಇದೇನು ನೋಡಿಸ್ತಿದೆ, ಇದು ರೈಟ್ ತಗೋ ಅಂತ. ಆತ ಕಡೆ ಅಮ್ಮ ಹೇಳ್ತಾಳೆ, ಏನೋ ಮುಂದಕ್ಕೆ ನೋಡ್ಸೋ ಅಂತ. ಹೆಂಗಿರುತ್ತೆ ಡ್ರೈವ್ ಮಾಡೋ ಒಂದು ಕತೆ. ಈಗ ಲೆಫ್ಟ್ ತಗೊಳ್ಳಿಲ್ಲ ಅಂದ್ರೆ ಇವಳೇನೋ ಹೇಳ್ತಾಳೆ, ರೈಟ್ ತಗೊಳ್ಳಿಲ್ಲ ಅಂದ್ರೆ ಮಗಳೇನೋ ಹೇಳ್ತಾಳೆ, ಸ್ಟ್ರೈಟ್ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಏನೋ ಹೇಳ್ತಾಳೆ. ನನಗೂ ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು U-turn ತಗೊಂಡು ಇನ್ನೊಂದೆಲ್ಲೋ ಜಿಗ್ಜಾಗಲ್ಲಿ ಇನ್ನೊಂದೇನೋ ಒಂದು ಪ್ಲಾನ್ ಇತ್ತು. ಏನ್ ಮಾಡ್ಲಿ ಈಗ ಅಂತ ಸ್ಥಿತಿ ಆಗ್ಬಿಡುತ್ತೆ. ಅದೊಂದು ಕೇರ್ಫುಲ್. ಸೊ ಡೋಂಟ್ ಕಮ್ಯುನಿಕೇಟ್, ಡೋಂಟ್ ರಿವೀಲ್ ಯುವರ್ ಸೀಕ್ರೆಟ್ಸ್. ಇದನ್ನ ಮ್ಯಾನೇಜ್ ಮಾಡ್ಕೊಬಿಟ್ರೆ ಒನ್ ಆಫ್ ದ ಬೆಸ್ಟ್ ಪೀರಿಯಡ್ ಫಾರ್ ದಿ ವೃಷಭ ಲಗ್ನ ಹಾಗೂ ವೃಷಭ ರಾಶಿ. ಇದೆ ರಾಹು ಬೇರೆ ಕುಜನ್ ಸಾರದಲ್ಲಿ ಮೂವ್ಮೆಂಟ್ ಆಗ್ತಾನೆ ಈ ಮಂತ್ ಎಂಡ್ ಅಲ್ಲಿ. ಜಾಗ್ರತೆ. ಅದಕ್ಕೆ ಹೇಳ್ತಿರೋದು ಕುಜ ಈಗಲೇ 12ನೇ ಮನೆ. ಇದೊಂದಿದೆ, ನಿಮ್ ನಾಲಿಗೆ, ನಿಮ್ ಸುತ್ತ ಮುತ್ತ ಏನ್ ಮಾಡ್ತಿದ್ದೀರಿ. ಕೆಲವು ನಿರ್ಧಾರಗಳು ಹಾಲ್ಟ್ ಮಾಡಿ ಇಟ್ಬಿಡಿ, ನೋಡೋಣ ಬೇರೆಯವ್ರು ಬಂದಾಗ. ಆದ್ರಿಂದ ನಮ್ಗೇನು ಇಲ್ಲ, ಹೆಸರು ಕೆಡುತ್ತೆ, ಇನ್ನೊಂದಾಗುತ್ತೆ. ಕೆಲವೊಂದು ಪಬ್ಲಿಕ್, ನಿಮ್ ಫ್ಯಾಮಿಲಿ ಅಲ್ಲೇನೋ ಮನೆ ಮಾರಕ್ ಹೋಗ್ತಿದ್ದೀರಿ, ಜಾಗ ಇದು ಮಾಡಕ್ ಹೋಗ್ತಿದ್ದೀರಿ, ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ನೀವು ಪಟ್ಟಾಗೆಲ್ಲ ನಾನು ಮಾಡೋದೇ ಇಲ್ಲ, ನಿಂತು ಬಿಡಿ, ನೋಡೋಣ ಒಂದು 6 ತಿಂಗಳು, ನೋಡೋಣ 1 ವರ್ಷ, ನೋಡೋಣ 1-2 ವರ್ಷ, ಆಮೇಲೆ ನೋಡೋಣ. ಈ ನಿರ್ಧಾರಕ್ಕೆ ಬರೋದು. ಇಷ್ಟನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜಾಗ್ರತೆ. ಆಯ್ತಾ? ಅದೊಂದು. ಗುರು ಉಪಾಸನ ಮಾಡ್ಕೊಳ್ಳಿ. ಗುರು ಉಪಾಸನ, ಶಿವ ರುದ್ರ ನಮಕ, ಶಿವನಿಗೆ ಸಂಬಂಧಪಟ್ಟಂತ ಕ್ಷೇತ್ರಗಳು, ಪೂಜೆಗಳು, ಸಂಕಲ್ಪಗಳು ಮಾಡ್ಕೊಳ್ಳಿ. ವೃಷಭಂ ಒಳ್ಳೆದಾಗ್ಲಿ ಅಂತ ಹೇಳ್ತಾ